ಇವತ್ತು ನಾವು ಸ್ಟ್ರಾಬೆರಿ ಇದು ಫಾರ್ಮಿಗೆ ಬಂದಿದ್ದೀವಿ. ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನಾವೇ ಕಿತ್ತು ನಾವೇ ವೇಟ್ ಚೆಕ್ ಮಾಡಿ ತೊಗೊಂಡು ಹೋಗೋದು, ಫ್ರೆಶ್ ಆಗಿರುತ್ತೆ. ಸೊ ಇಲ್ಲಿನ ಪ್ರೈಸ್ ಬಂದು ಬ್ಲೂಬೆರಿ ಬಂದು $6.25, ಸ್ಟ್ರಾಬೆರಿ ಬಂದು 1 ಪೌಂಡಿಗೆ $3.25. ಸೊ ಒಳಗಡೆ ಹೇಗಿದೆ ಅಂತ ನೋಡಿ ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ. ಸೊ ಅಮೇರಿಕಾದಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಇರುತ್ತೆ ಮಕ್ಕಳಿಗೆ. ಸೊ ಅದೇ ಥರ ಇದು ಫಾರ್ಮ್ಸ್ಗೆಲ್ಲ ಕರ್ಕೊಂಬಂದು ಇದು ಒಂದು ಆ್ಯಕ್ಟಿವಿಟೀಸ್ ಥರ ಮಕ್ಕಳಿಗೆಲ್ಲ ತೋರಿಸ್ಕೊಡ್ತಾರೆ. ಸೊ ಇಲ್ಲಿ ಯಾಕಂದರೆ ಗಾರ್ಡನ್ ಕೆಲಸ ಎಲ್ಲ ನಮ್ಮ ಮನೆ ಗಾರ್ಡನ್ ಕೆಲಸ ಎಲ್ಲ ನಾವೇ ಮಾಡ್ಕೋಬೇಕು. ಸೊ ಅದಕ್ಕೆ ಮಕ್ಕಳಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಈ ಥರ ಫಾರ್ಮಿಗೆಲ್ಲ ಕರ್ಕೊಂಡು ಬರ್ತಾರೆ. ಸೊ ಇಲ್ಲಿ ಬಾಕ್ಸಸ್ ಇಟ್ಟಿರ್ತಾರೆ, ನಮ್ಗೆ ಎಷ್ಟು ಬಾಕ್ಸ್ ಬೇಕಾದ್ರೂ ತೊಗೋಬೋದು. ನಾನು 2 ಬಾಕ್ಸ್ ತೊಗೊಂಡೆ, ಒಂದು ಬ್ಲೂಬೆರಿಗೊಂದು, ಒಂದು ಸ್ಟ್ರಾಬೆರಿಗೊಂದು. ನೋಡಿ ಇದು ಬ್ಲೂಬೆರಿದು ಗಿಡ. ಸೊ ಈಗ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಕಿತ್ಕೊಂಡೆ. ಮಕ್ಕಳೆಲ್ಲ ಬರ್ತಾರೆ, ಎಂಜಾಯ್ ಮಾಡ್ತಾರೆ, ಅವ್ರು ಕಿತ್ತು ಎಷ್ಟು ಬೇಕೋ ಅಷ್ಟು ತೊಗೊಳ್ತಾರೆ. ಸೊ ಹಾಗೆ ತಿಂತಾರೇನೂ ಕೂಡ. ಸೊ ಮಕ್ಕಳಿಗೆ ಇದೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ನನಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು ತುಂಬ ಚೆನ್ನಾಗಿ ಅನಿಸ್ತು, ತುಂಬ ಇಷ್ಟನೂ ಆಯಿತು ನನಗೂ ಕೂಡ. ನೋಡಿ ಸ್ಟ್ರಾಬೆರಿ ಮತ್ತು ಬ್ಲೂಬೆರಿ ಎರಡು ನಾವೇ ಕಿತ್ಕೊಂಡ್ಬಂದ್ವಿ. ಇಲ್ಲಿ ಇದೇ ಸ್ಪೆಷಾಲಿಟಿ, ನಾವೇ ನನಗೆ ಎಷ್ಟು ಬೇಕೋ ಅಷ್ಟು ಸ್ಟ್ರಾಬೆರಿ ಮತ್ತು ಬ್ಲೂಬೆರಿ ಕಿತ್ಕೊಂಡು ತೊಗೊಂಡು ಬಂದೆ. ನನಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು, ತುಂಬ ಖುಷಿ ಆಯಿತು. ಸೊ ಹಾಗೆ ನೋಡಿ ಮಕ್ಕಳಿಗೆ ಈ ಥರ ಒಂದು ಗಾಡಿನೂ ಇಟ್ಟಿರ್ತಾರೆ, ಅದ್ರಲ್ಲಿ ಕೂರಿಸ್ಕೊಂಡು ಓಡಾಡಿಸ್ಕೊಂಡು ಮಕ್ಕಳಿಗೆ ಎಂಜಾಯ್ ಮಾಡಿಸಿ ಕರ್ಕೊಂಡು ಹೋಗ್ತಾರೆ. ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಾಕ್ಸಿಗೆ ಹಾಕಿ ವೆಯ್ಟ್ ಚೆಕ್ ಮಾಡಿ ದುಡ್ಡು ಕೊಟ್ಟು ತೊಗೊಂಡು ಹೋಗೋದು. ಸೊ ಅದೇ ಥರ ಇಲ್ಲಿ ಒಂದು ಚಿಕ್ಕದೊಂದು ಕುರಿ ಮತ್ತು ಹಸು ಎಲ್ಲ ಸಾಕಿರ್ತಾರೆ ಮಕ್ಕಳಿಗೆ, ಇದು ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಗಾರ್ಡನ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು. ಬಂದೆಲ್ಲ ಎಂಜಾಯ್ ಮಾಡಿ ಹೋಗ್ತಾರೆ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. All summer. Okay. Everything has a cycle. Okay. So next will be raspberry. The raspberries have already started. Okay. They started early this year because they're new plants and they're wanting to produce. Okay. So we still have blueberries for a while. The strawberries will be the first thing to stop. Mm-hmm. And then the raspberries we have, and then the blackberries will be coming as well. Nice. Okay. And then the pumpkin starts. And then the pumpkins don't grow here. They grow on other acreage. We don't grow them here. Okay. Here we grow strictly berries and some citrus and a few other things for Underwood. But other than that, that's it for here. It's our other location that grows the vegetables. That's in Moorpark? Yes. Okay. Mm-hmm. There's more acreage there. And then avocados. And then we grow on many acres, but in order to do everything that we do for the community. That's good. Thank you. You're welcome.